ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಸುಮಾರು ಜನ ಪ್ರಶ್ನೆ ಕೇಳ್ತಾ ಇದ್ದೀರಿ ಏನಂತ, ನಿರ್ವಾಹಕ ಹುದ್ದೆಗೆ ಕಾಲ್ ಫಾರ್ಮ್ ಮಾಡಿದ್ರಲ್ಲ ಸರ್, 1-2 ಡೇಟ್ ಇದೆಯಾ ಅಥವಾ ಮುಗಿದೋಗಿದೆಯಾ ಸರ್ ಅಂತ. ಬಂದು ಡೇಟು ಬಂದು ಮುಗಿದೋಗಿದೆ. ಅಂದರೆ 60 ಪೋಸ್ಟ್ ಏನಿತ್ತು ಅದು ಕಾಲ್ ಫಾರ್ಮ್ ಮಾಡಿದ್ದು ನಿರ್ವಾಹಕ ಹುದ್ದೆಗೆ, ಅದು ಹುದ್ದೆ ಮುಗಿದೋಗಿದೆ. ಮೊದಲನೇ ಬಾಗಿ 260 ಅಂದರೆ ನಿರ್ವಾಹಕ ಹುದ್ದೆಗೆ ಮತ್ತು ಅನಿರೀಕ್ಷಿತ ಲೆಕ್ಕಾಚಾರಕ್ಕೇನೋ ಕಾಲ್ ಫಾರ್ಮ್ ಮಾಡಿದ್ರಲ್ಲ, ಅದು ಈ ತಿಂಗಳು ಅಂದರೆ ಇದೇ ತಿಂಗಳು, ಇದು 11ನೇ ತಿಂಗಳು 10ನೇ ತಾರೀಕಿಗೆ ಕ್ಲೋಸ್ ಆಯ್ತದೆ. ಹಂಗಾಗಿ ಸುಮಾರು ಜನಕ್ಕೆ ಅದು ಸಿಗ್ತಾ ಇಲ್ಲ ಮಾಹಿತಿ, ಅಂದರೆ ಯಾವ ಡೇಟ್ ಇದೆಯಾ, ಲಾಸ್ಟ್ ಡೇಟು ಇನ್ನೂ ಇಲ್ಲ ಅಂತ. ಹಂಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನೂ 10ನೇ ತಾರೀಕು ಗಂಟ ಐತೆ. ದಯಮಾಡಿ ನಿರ್ವಾಹಕ ಹುದ್ದೆಗೆ ಕಲ್ಯಾಣ ಕರ್ನಾಟಕ ನಿರ್ವಾಹಕ ಹುದ್ದೆಗೆ ಹಾಕೋರು ಅಪ್ಲಿಕೇಶನ್ನ ಹಾಕ್ಬೋದು, ಹಂಗೇನಿಲ್ಲ. ಕೊನೆ ಡೇಟ್ ಬಂದು ಏನಪ್ಪ ಅಂತ ಹೇಳಿದ್ರೆ, ಪಾವತಿಸುವ ಕೊನೆಯ ದಿನಾಂಕ ಬಂದು 10ನೇ ತಾರೀಕು ಆಗಿರ್ತದೆ. ಹಂಗಾಗಿ ನೀವು ದಯಮಾಡಿ ನಿರ್ವಾಹಕ ಹುದ್ದೆಗೆ ಹಾಕೋರು ದಯಮಾಡಿ ಹಾಕಿ. ಇನ್ನೂ ಅದೇ ಪೋಸ್ಟು, ಬಟ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಆಯನ್ ಮಾಡಿಸಿ, ನಾನು ಅದನ್ನು ನಿಮಗೆ ಏನು ಡೀಟೇಲಾಗಿ ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ಅದನ್ನು ಇಲ್ಲ ಅಂತ ಹೇಳಿದ್ರೆ, ಸುಮಾರು ಜನ ಏನಂತ ಹೇಳಿದ್ರೆ ಇಲ್ಲ ಸರ್ ಮುಗಿದೋಗಿದೆ ಅಂತ ಅಂತಾರೆ. ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ದಯಮಾಡಿ ನಿರ್ವಾಹಕ ಹುದ್ದೆಗೆ ಇನ್ನೂ ಐತೆ, 10ನೇ ತಾರೀಕಿನ ಟೈಮ್ ಅದೇ, ನೀವು ಹಾಕಿ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸಲ್ಲಿ ನಿಮಗೆ ಅನಿಸಿಕೆಗಳನ್ನ ತಿಳಿಸಿ. ಧನ್ಯವಾದ.